ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಇವತ್ತು ಎನರ್ಜಿ ಇಲ್ವಲ್ಲ ಮಕ್ಕಳು. ಟೌನಿಗೆ ಹೊರಟಿದ್ದೀನಿ ಸಂಜೆ. ಇವಾಗ ವ್ಲಾಗ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. 6:15 ಏನು ಪಕ್ಷಿ ಈ ಥರ ಸೌಂಡ್ ಮಾಡ್ತಾಯಿದೆಯಲ್ಲ. ಇವಾಗ ಸೀನ್ ಏನಂದರೆ, ನಮ್ಮ ಚಿಂಟೂನ ನಮ್ಮ ಹಸುಗಳಲ್ಲೆಲ್ಲ ಇದೆ. ಬನ್ನಿ ಫಸ್ಟ್ ಇವಾಗ ಚಿಂಟೂನ ಮನೆಗೆ ಸೇರಿಸ್ಬೇಕು. ಹೊರಗಡೆ ಬಿಟ್ಟಿದ್ದೀವಿ. ಇವಾಗ ನಾವು ಇಬ್ಬರು, ಅಮ್ಮ ನಾನು ಇಬ್ಬರು ಹೋಗ್ತಿರೋದ್ರಿಂದ ಮನೇಲಿ ಯಾರಿಲ್ಲ. ತಮ್ಮ ಆಟಾಡಕ್ಕೆ ಹೋಗಿದ್ದಾನೆ, ಅಣ್ಣ ಹೊರಗಡೆ ಹೋಗಿದ್ದಾನೆ. ಸೊ ಚಿಂಟುನ ಒಳಗಡೆ ಸೇರಿಸ್ಬಿಟ್ಟು ಹೋಗ್ಬೇಕು. ಚಿಂಟು ಅಂದರೆ ಯಾರು? ನಮ್ಮ ಗೋಲ್ಡನ್ ರಿಟ್ರೀವರ್. ನಿಮಗೆ ಕನ್ಫ್ಯೂಸನ್ ಆಗಬಾರ್ದು ಯಾವಾಗ ನೋಡಿದ್ರು, ಆ ಥರ ಎಕ್ಸ್ಪ್ಲೇನ್ ಮಾಡಿಟ್ಟಿರ್ತೀನಿ. ಬನ್ನಿ ನೋಡೋಣ. ಅಯ್ಯಯ್ಯೋ, ಇವಾಗ 10% ಬಾಕಿ ಇದೆ ಅಪ್ಲೋಡ್ ಆಗೋಕ್ಕೆ. 1% ಚಾರ್ಜು. ಅಯ್ಯಯ್ಯೋ ರಾಮ. ಚಿಂಟುವನ್ನು ಬಿಟ್ಟು ಹೋಗುವ ನವೀನಲ್ಲಿ ನಾಲ್ಕು 4% ಚಾರ್ಜುಗಳು. ಚಿಂಟು ಎಲ್ಲಿ ಉಳ್ಳೋಂದಣ್ಣ ಈಗ ನವೀನ್ ಪ್ಯಾಟೆಲ್ ನಾಯಿಂದಾಡ ಹಿಂಗಡತ್ಲು ಉಳ್ಳೋದಾ? ಕಾರ್ಲು ಉಳ್ಳೋದಾ? ಚಿಂಟುವನ್ನು ಒಳಗೆ ಸೇರಿಸದೆ ಹೋಗುವುದಕ್ಕಾಗುವುದಿಲ್ಲ. ನೋಡ ಫೋನ್ ಎಂತ ಮಾಡಮ್ಮ, ಚಾರ್ಜ್ ಇಲ್ಲ ಅಲ್ಲ ಎಂತ ಫೋನ್. ನಿಮಗೆ ಕನ್ಫ್ಯೂಸನ್ ಆಗುತ್ತೆ. 1% ಇದೆ ಪ್ರೊಸೆಸಿಂಗ್. 1% ಇದೆ. ಇವತ್ತು ವ್ಲಾಗ್ ಅಪ್ಲೋಡ್ ಆಗಲ್ವೇನೋ ಗುರು. 1% ಚಾರ್ಜಲ್ಲಿ ವ್ಲಾಗು ಅಪ್ಲೋಡ್ ಆಗಬೇಕು. ಜೊತೆಗೆ ಇನ್ಸ್ಟಾಗ್ರಾಮಲ್ಲಿರೋದು ಏನು ಕತೆ. ಫೈನಲಿ ವ್ಲಾಗ್ ಅಪ್ಲೋಡ್ ಆಗಿದೆ. ಸೊ ಪ್ಲೇ ಆಗೋಷ್ಟೆಲ್ಲ ಚಾರ್ಜ್ ಇಲ್ಲತ್ತು ಬಿಡಪ್ಪ. 1 ಸೆಕೆಂಡಿಗೂ ಅದಲ್ಲಿರಲಿ. ಇನ್ನು ಇನ್ಸ್ಟಾಗ್ರಾಮ್ ಕತೆ ಏನು ಮಾಡೋದು ನನಗೆ ಗೊತ್ತಿಲ್ಲ. ಒಂದು ಸಲ ಇದನ್ನು ಚೇಂಜ್ ಮಾಡಿ ಪವರ್ ಸೇವಿಂಗ್ ಇಟ್ಬಿಟ್ರೆ ಸಾಕು. ಅಂದರೆ ಅದು ಏನು ಯೂಸ್ ಇಲ್ಲ. 23% ಇತ್ತು. ಎಡಿಟಿಂಗ್ ಎಲ್ಲ ಮಾಡಿ ಆಗೋಷ್ಟರಲ್ಲಿ. ಬ್ಯಾಟ್ರಿ ಸೇವರ್ ಇದೆ. ಬ್ಯಾಟ್ರಿ ಸೇವರು ಅಲ್ಟ್ರಾ ಬ್ಯಾಟ್ರಿ ಸೇವರು. ಓ ಬಂತಲೇ. ಇದು 45 ಮಿನಿಟ್ಸ್ ಬರುತ್ತೆ ಅಷ್ಟೇ. ಒಳಗಡೆ ಹೋಗಿ ಬೇಗ ಒಂದ್ಸಲ ಚಿಂಟು ಬಂದಿದ್ದಾನೆ ನೋಡೋದು ಇವಾಗ ದೊಡ್ಡ ಪ್ರಶ್ನೆ. ಇದು ಎಲ್ಲಿ ಬಂದಿದ್ದಾನೆ ಚಿಂಟು? ಚಿಂಟು ಬಂದಿದ್ದಾನ? ಚಿಂಟು ಬಂದಿಲ್ಲ ಚಿಂಟು ಬಂದಿಲ್ಲ. ಏನು ಮಾಡೋಣ ಇವಾಗ? ಬಂತಲೇ ಕಪ್ಪ. ಅಮ್ಮ ಬಂದಿಲ್ಲ ಅಂದರೆ ಕೇಳಿಸಿಲ್ವಲ್ಲ. ಫೋನ್ ಒಂದ್ಸಲ ಸೆಟಪ್ ಮಾಡಿಬಿಟ್ಟು ಮೇಲೆ ಇದು ಬರೋಲ್ಲ, ಇಂಟರ್ನೆಟ್ ಹತ್ರ ಆಫ್ ಮಾಡೋದಕ್ಕೆ. ಹಲೋ ಚಿಂಟು ಪರಮೆ ಬೀಗಡುಂಡು ಅಲ್ಲೇ ಅನ್ನ ಚಿಲ್ಕಡ್ತಾ ಇದೆಯಾ? ಏಣ್ಣ ಸರಿ. ಪಾಪ ಇವತ್ತು ಚಿಂಟನ್ನು ಹೊರಗೇನೆ ಬಿಟ್ಟು ಹೋಗ್ಬೇಕು. ಇಲ್ಲೇ ಇರಿ ಒಂದು ನಿಮಿಷ. ಎಷ್ಟು ನಿಮಿಷದ ಒಳಗಾಗ್ತಾಯಿದೆ ಗುರಿದು? 4 ನಿಮಿಷ ಒಂದೇ ರೆಕಾರ್ಡಿಗೆ. ನೀವು ಹಾಗೆ ಏನಂದ್ರೆ 2 ನಿಮಿಷ ಏನಿದ್ರು ಆಗಲ್ಲ. ಅದಕ್ಕೆ ಡೋರನ್ನು ಕ್ಲೋಸ್ ಮಾಡಿ ಡೋರ್ ಹಾಕೊಂಡು ಒಂದೇ ಹೊರಟಿಲ್ಲ. ಇವಾಗ ಬರ್ತಾನೆ. ಡೋರ್ ಲಾಕ್ ಮಾಡಿದ ತಕ್ಷಣ ಬರ್ತಾನೆ. ಕೀಯಲ್ಲಿ ಇರ್ತೀವಿ ಗೊತ್ತಾ? ಇಲ್ಲಿ ವ್ಲಾಗಲ್ಲಿ ತೋರಿಸಿದ್ದೀನಿ. ಯಾರಾದ್ರೂ ನಾನು ವ್ಲಾಗ್ ನೋಡೋರು ಆರಾಮಾಗಿ ಕಳ್ತನ ಮಾಡಲಿ ಅಂತ. ಟೌನಿಗೆ ಯಾಕೆ ಈ ಟೈಮಲ್ಲಿ ಹೋಗ್ತಿದ್ದೀವಿ ಅಂದರೆ, ನಾಳೆ ಅಮ್ಮನ ಸಂಘದಲ್ಲಿ ಏನೋ ಫಂಕ್ಷನ್ ಇದೆ. ಸೊ ಅದಕ್ಕೆ ಬೇಕರಿಯಿಂದ ಏನೋ ತರಬೇಕಂತೆ. ತಿಂಡಿ ತಿನಿಸುಗಳು. ಬನ್ನಿ ಇವಾಗ ಹೋಗೋಣ. ಬಂದರೆ ನಮ್ಮಮ್ಮ ಮತ್ತೆ ನನ್ನ ಕಳಿಸ್ತಾರೆ. ಇವಾಗ ಹೋಗಿ ಹೆಂಗೋ ಸೇರಿಸ್ಬೇಕು ಬಾಪ.
ಎಲ್ಲಿ ಬರ್ತೀನಿ, ಬಂದರೆ ಮನೆ ಹತ್ರ ಇರ್ತಾನ, ನನಗೂ ಅಷ್ಟು ಐಡಿಯಾ ಇಲ್ಲ ನನಗೆ. ಆಲ್ಮೋಸ್ಟ್ ಇವಾಗ ಹೋಗೋಣ ಅಂತ ರೋಡಲ್ಲಿ ಹೋಗಿ ನಿಂತು ಇಷ್ಟೊತ್ತಾದ್ಮೇಲೆ ನಾನು ಬಂದಿದ್ದೇನೆ. ರೋಡಿಗೆ ಸೌಂಡ್ ಮಾಡ್ತೇವೆ, ಬನ್ರಪ್ಪ ಬಾಗ್ಲಿ ತೆರೀರಿ ಅಂತ ಸೌಂಡ್ ಕೇಳಿಸ್ತಿದ್ಯಾ ನಿಮಗೆ? ಹೊಡ್ಕೊಂಡು ಬಂದಿದ್ದೀನಿ ಯಾಕಂದರೆ ಎಲ್ಲೆಲ್ಲದು ಹೇಳಿ ಇಲ್ಲಿ ಹೋಗಿದ್ದು. ಲಾಕ್ ಓಪನ್ ಮಾಡಿದ್ದೀನಿ, ಸೀದಾ ಒಳಗಡೆ ಹೋಗ್ಬಿಡು. ನಾನು ಮತ್ತೆ ಲಾಕ್ ಹಾಕೊಂಡು ಬರೋದು. ಇದು ಹೋಗು, ಕ್ಲೋಸ್ ಅಷ್ಟೇ. ಬೈ 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 ಬೈ. ಸಸಿಗಲಾಗ್ಬಿಟ್ಟು ಅವನು ಅಲ್ಲಿ ಆಯ್ತಾ ಲೋಕ ಆಯ್ತಾ. ಕ್ಯಾಮರಲ್ಲಿ ಇಟ್ಟೆ ಇದು ಸ್ಟಾರ್ಟ್ ಮಾಡ್ಬೋದು. ಇಲ್ಲಿ ನನ್ನ ಹೇರೆಲ್ಲ ಹಾಳಾಯಿತು. ನಾನು ಉಲ್ಟಾ ತಿರುಗಿಸ್ತಾ ಇದ್ದೀನಿ, ಅದಕ್ಕೆ ಆಗ್ತಿರ್ಲಿಲ್ಲ. ಒಂದೊಂದು ಸಿಗ್ನಲ್ ಅಂತೂ ಕೊಟ್ಟ. ಇವರೇನು ಮಾಡಲ್ಲ, ಇವರೇ ಇರ್ತಾರೆ. ಇವರು